ಜಾಜಿ 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 ಏನೇ ಇಷ್ಟೊಂದು ನೈಸಾಗಿ ಕರಿತಾ ಇದೆಯಾ? ಇನ್ನು ಹೇಗೆ ಕರಿಬೇಕು? ಮುಂಚೆ ಎಲ್ಲ ಲೇ ಜಾಜೆ ಅಂತ ಕೂಗ್ತಾ ಇದ್ದೆ, ಈಗ ಲೇಡೀಸ್ ಕ್ಲಬ್ ಪ್ರೆಸಿಡೆಂಟ್ ಆಗ್ಬಿಟ್ಲು ಅಂತ ನೈಸ್ ಹೊಡಿತಾ ಇದೆಯಾ? ರೀ, ದಿಶಾ ಅಂದರೆ ನಂಗೆ ಇಷ್ಟ. ದಿಶನ್ ಜೊತೆ ಜಾಜಿ ಕ್ಲೋಸ್ ಆಗಿದ್ದಾಳೆ, ಅದಕ್ಕೆ ನಾನು ಪ್ರೀತಿಯಿಂದ ಕರಿತೀನಿ. ಏನು ತಪ್ಪು? ಮೊಸರಲ್ಲಿ ಕಲ್ಲು ಹುಡ್ಕೋದನ್ನ ಬಿಟ್ಬಿಡಿ, ಉದ್ಧಾರ ಆಗ್ತೀರಾ. ಬಿಡದೆ ಇಲ್ಲರೆ ಹಾಳಾಗಿ ಹೋಗ್ತೀರಾ. ಕಟ್ಕೊಂಡಾಗ್ಲೇ ಹಾಳಾಗೋದೇನ. ಏನಂದ್ರೆ ಏನು ನಡೀತಿದ್ದೀರಿ? ಅಯ್ಯೋ, ನಂದು ಸುಕ್ಕುದಿದೆಯಲ್ಲಮ್ಮ, ಅದೇ ಜುಗಲ್ ಬಂದು. ನಿಮ್ಮದು ಜುಗಲ್ ಬಂದಿಯಲ್ಲ, ನೀವು ಜಗಳ ಮಾಡೋ ಬಂದು. ಕರೆಕ್ಟಾಗಿ ಹೇಳಿದ್ರಿ ಸೌಂದರ್ಯ. ಆದರೆ ಇವ್ರು ಎಷ್ಟೇ ಜಗಳ ಆಡಿದ್ರು ಇಮಿಡಿಯೇಟಾಗಿ ಕಾಂಪ್ರಮೈಸ್ ಆಗೋಗ್ತಾರೆ. ಗಾದೆನೇ ಇದೆಯಲ್ಲಮ್ಮ, ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋವರೆಗೂ ಅಂತ. ನಾವು ಅದನ್ನ ಚಾಚು ತಪ್ಪದೆ ಪಾಲಿಸ್ತೀವಿ. ಸರಿ ಸರಿ, ತಿಂಡಿ ಮಾಡೋಣ. ಸಾರಿ ಚಿಕ್ಕ ಮಾವ, ತಿಂಡಿ ರೆಡಿ ಇಲ್ಲ. ಯಾಕಮ್ಮ ತಿಂಡಿ ರೆಡಿ ಇಲ್ವಾ? ತಿಂಡಿ ಮಾಡೋಕ್ಕೆ ಜಾಜಿ ಇಲ್ವಲ್ಲ. ಜಾಜಿಗೆ ಏನಾಯ್ತು? ನೆನ್ನೆ ಚೆನ್ನಾಗೇ ಇದ್ಲಲ್ಲ. ಅಯ್ಯೋ, ಆ ಥರ ಎಲ್ಲ ಏನಿಲ್ಲ ಚಿಕ್ಕ ಮಾವ. ಅವರಿವತ್ತು ರಜಾ ತಗೊಂಡಿದ್ದಾರೆ. ಯಾಕೆ? ಎಲೆಕ್ಷನಲ್ಲಿ ಗೆದ್ರೆ ನನ್ನ ಮನೆ ದೇವ್ರಿಗೆ ಪೂಜೆ ಮಾಡಿಸ್ತೀನಿ ಅಂತ ಹರಕೆ ಹೊತ್ತಿದ್ರು. ಗೆದ್ರಲ್ವಾ, ಅದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಓ, ಶತ್ರು ಸಂಹಾರ ಯಾಗ ಮಾಡಿಸ್ತಿರ್ಬೇಕು. ಹೋಗ್ಲಿ ಬಿಡಮ್ಮ. ಅಲ್ಲ, ಬೇರೆ ಯಾವ ಸ್ಟಾಫ್ಸು ಕಾಣ್ತಾ ಇಲ್ಲ. ಯಾರೂ ಇಲ್ಲ. ಜಾಜಿ ಗೆದ್ದ ಖುಷಿಗೆ ಅವರು ಸಹ ಅರ್ಕೆ ತೀರ್ಸಕ್ಕೆ ಹೋಗಿದಾರಾ? ಇಲ್ಲ ಇಲ್ಲ, ಜಾಜಿ ಜೊತೆ ಸುಮ್ಮನೆ ಕಂಪ್ನಿ ಕೊಡಕ್ಕೆ ಹೋಗಿದ್ದಾರೆ. ಮತ್ತೆ ತಿಂಡಿ ರೆಡಿ ಇಲ್ವಾ ಈಗ? ಇಲ್ಲ ಚಿಕ್ಕತ್ತೆ, ನೀವು ಯಾರಾದರೂ ಬರ್ತಿರೋ ಅಂತ ಕಾಯ್ತಿದ್ದೆ. ಯಾಕಮ್ಮ? ಅಲ್ಲ, ನಿಮ್ಮ ಕೈಯಲ್ಲಿ ತಿಂಡಿ ಮಾಡ್ಸೋಕ್ಕೆ. ಅಲ್ಲ ಮದೇಶ, ನಿನಗೆ ತಿಂಡಿ ಮಾಡಕ್ ಬರಲ್ವಾ? ಬರತ್ ಚಿಕ್ಕತ್ತೆ, ಆದರೆ ನಾನು ಮಾಡಿದ್ದು ಚಿರಾಗ್ ತಿನ್ನಲ್ವಲ್ಲ. ಯಾಕಮ್ಮ? ಚಿರುಗ್ ಗೊತ್ತಾಗ್ದಿದ್ದಂಗೆ ಏನಾದ್ರು ಮಿಕ್ಸ್ ಮಾಡ್ತಿದ್ಯೇನು? ಏನು ಚಿಕ್ಕ ಮಾವ ಹೀಗೆ ಮಾತಾಡ್ತಿದ್ದೀರಾ? ಈಗೆಲ್ಲ ಅದೇ ಸುದ್ದಿ ಓಡಾಡ್ತಿದ್ದೆ ನ್ಯೂಸಲ್ಲಿ, ಅದಕ್ಕೆ ಕೇಳಿದೆ. ನಾನು ಅಂಥವ್ರಲ್ಲ ಅಂತ ನಿಮ್ಗೆ ಗೊತ್ತು ತಾನೆ. ಸಾವಿನ ಸಂದರ್ಭ ಬಂದರೆ ನನ್ನ ಪ್ರಾಣ ಕೊಟ್ಟು ಚಿರಾಗ್ ಪ್ರಾಣ ಉಳಿಸ್ಕೋತೀನಿ. ಅನ್ಕೊಂಡೆ ನೀನು ನಮ್ಮ ದೀಪು ತರನೇ ಚಿರಾಗ್ನ ತುಂಬಾ ಪ್ರೀತಿಸ್ತೀಯ ಅಂತ. ಆದರೂ ಚಿರು ಬಗ್ಗೆ ಏನು ಅಭಿಪ್ರಾಯ ಇದೆ ನಿನ್ನ ಮನಸ್ಸಲ್ಲಿ ಅಂತ ಕೇಳ್ಕೊಳಕ್ ಹೇಳಿದೆ. ಪರವಾಗಿಲ್ಲ ಬಿಡಿ. ಸರಿ, ಈಗ ತಿಂಡಿ ಮಾಡೋ ಕಾರ್ಯಕ್ರಮ ಯಾರ್ದು? ನಾನೇ ಮಾಡ್ತೀನಿ. ಅದು ಚಿರಾಗ್ಗೆ ಆಚೆಯಿಂದ ತರೋ ತಿಂಡಿ ಇಷ್ಟ ಆಗಲ್ಲ ಅಲ್ವಾ. ಅವರು ತಿನ್ನೋ ವಿಷಯದಲ್ಲಿ ತುಂಬಾ ಸ್ಟ್ರಿಕ್ಟು. ಹೌದೌದಮ್ಮ, ಅವನಿಗೆ ತಿನ್ನೋ ಪ್ಲೇಟು ಸ್ಪೂನು ಎಲ್ಲ ಹೈಜಿನಿಕ್ ಆಗಿರಬೇಕು. ಅದಕ್ಕೆ ತಿಂಡಿ ಮಾಡಿಲ್ಲ ಅಂತ ಅವ್ರು ಯಾಕೆ ಬೇಜಾರು ಮಾಡ್ಕೋಬೇಕು, ನಾನೇ ಮಾಡ್ತೀನಿ. ಚಿಕ್ಕತ್ತೆ, ನಂಗೊಂದು ಸ್ವಲ್ಪ ಹೆಲ್ಪ್ ಮಾಡ್ತೀರಾ? ಖಂಡಿತಪ್ಪ ಅಮ್ಮ. ನೀವು ಬನ್ನಿ. ಏಯ್, ನಾನು ಬರ್ತೀನಿ.